kg ಬ್ಯಾಗಿಗೆ ಒಂದು ಪಟ್ಟು ಯಾವುದೇ ಬೆಳೆ ಆಗಲಿ ಭತ್ತ ಆಗಲಿ ರಾಗಿಗೆ ನಾವು ಬಂದಿದ್ದೀವಿ. ಸೊ ಈ ಒಂದು ಯೋಜನೆ ಅಡಿ ಕಾರ್ಯಕ್ರಮದ ಹೆಚ್ಚಿನ ಜನರಿಗೆ ಬೆಳಿತೀವಿ, ಕಬ್ಬು ಬೆಳಿತೀವಿ, ರಾಗಿ ಮತ್ತು ತರಕಾರಿ ಬೆಳೆಗಳಿದೆ. ಯಾವುದೇ ಥರದ ಬೆಳೆ ಆಗಲಿ ಅದಕ್ಕೆ ಬೀಜೋಪಚಾರವನ್ನು ಮಾಡದೆ ಬಳಕೆ ಮಾಡೋಕ್ಕೆ ಹೋಗಬೇಡಿ. ಸೊ ಕಡಿಮೆ ಖರ್ಚಿನಲ್ಲಿ ಒಂದು ಸಣ್ಣ ತಾಂತ್ರಿಕತೆ, ಅದು ಹೆಚ್ಚು ಅಂತ ಹೇಳಿದ್ರೆ ಒಂದು 100 ರೂಪಾಯಿ ಖರ್ಚಾಗುತ್ತೆ ನಿಮಗೆ ಅಷ್ಟೇ. ಸೊ ಆ ಕಡಿಮೆ ಖರ್ಚಿನಲ್ಲಿ ನಾವು ರೋಗ ಬಾಧೆಯನ್ನು ಸಾಕಷ್ಟು ಮಟ್ಟಿಗೆ ನಾಟಿಯಾದ ಅಥವಾ ಬಿತ್ತನೆಯಾದ ಕನಿಷ್ಠ ಪಕ್ಷ 30 ರಿಂದ 35 ದಿನದವರೆಗೂ ರೋಗ ಬಾಧೆಯಿಂದ ನಮ್ಮ ಒಂದು ಬೆಳೆಗಳಿಗೆ ಉತ್ತಮವಾದಂಥ ಒಂದು ರಕ್ಷಣೆ ಎಲ್ಲ ಕೊಡಬಹುದು. ನಾವು ಯಾವುದಾದ್ರೂ ಒಂದು ವೆರೈಟಿ ಅಥವಾ ಒಂದು ಹೈಬ್ರಿಡ್ಸ್ನ ತಗೊಂಡಾಗ ಅದು ನಮ್ಮ ರಾಜ್ಯಕ್ಕೆ ಅಥವಾ ನಾವು ಏನು ಬೆಳೀತಿದ್ದೀವಲ್ಲ ಅದಕ್ಕೆ ಸೂಕ್ತವಾಗಿದೆಯಾ ಅಂತ ನಾವು ಫಸ್ಟು ನೋಡ್ಕೊಳ್ಬೇಕು. ಅದಾದಮೇಲೆ ಈ ಕಾಲಕ್ಕೆ ಅಂದರೆ ಮುಂಗಾರಿಗೆ ಸೂಕ್ತನಾ ಅಥವಾ ಬೇಸಿಗೆನಲ್ಲಿ ಬೆಳೆಯೋಕ್ಕೆ ಸೂಕ್ತನಾ ಅಂತ ತಗೊಂಡು ನಾವು ಅದನ್ನು ಬಳಸುವಂಥದ್ದು ಮುಖ್ಯವಾಗಿರುತ್ತೆ. ಚೀಟಿಲಿ ಬರೀ ಇಂಡೆಂಟ್ ಹಾಕ್ತಾರೆ, ಆಮೇಲೆ ನಾವು ಅಲ್ಲಿಂದ ನಿಮಗೆ ತರಿಸ್ಕೊಡ್ಬೋದು ಆಗಿತ್ತಾ. ಇದು ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟು ಪೂರ ಭಾರತಕ್ಕೋಸ್ಕರ ಇದು ಇದೆ, ಮತ್ತು ಇದು ಬೆಂಗಳೂರಿನಲ್ಲಿನೇ ಇದೆ. ಒಂದೇ ತೋಟಗಾರಿಕೆ ಪೂರ ಭಾರತೀಯಕ್ಕೆ ಅದು ಒಂದು ಬೆಂಗಳೂರಿನಲ್ಲಿದೆ. ನೀವು ಇಲ್ಲಿ ಇದ್ದೀರಾ, ನಿಮಗೂ ಗೊತ್ತಾಗಿರಬೇಕು, ಅದಕ್ಕೋಸ್ಕರ ನಾನು ಹೇಳ್ಕೊಂಡಿದ್ದೀನಿ. ಮೊಡಚಾಕ್ನಹಳ್ಳಿ ಗ್ರಾಮ, ನಮ್ಮ ಗ್ರಾಮಕ್ಕೆ ಪಕ್ಕದ ನಮ್ಮ ರೈತ ಕೇಂದ್ರದಿಂದ ವಿಜ್ಞಾನ ಕೇಂದ್ರದಿಂದ ಎಲ್ಲ ವಿಜ್ಞಾನಿಗಳು ಬಂದು ಈ ಮಣ್ಣಿನ ಪರೀಕ್ಷೆ ಮತ್ತು ರೈತ ಯಾವ ರೀತಿ ನಾವು ಬೀಜೋಪಚಾರ ಮಾಡಬೇಕು ಮತ್ತು ಇದು ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಸಮರ್ಪಕವಾಗಿ ಹೇಳ್ಕೊಳ್ತಾ ಇದ್ದಾರೆ. ಇದು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಅವನು ನಮಗೆ ಎಲ್ಲ ಸಲಹೆಗಳನ್ನು ನೈಸರ್ಗಿಕ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ರೈತರಿಗೆ ಲಾಭ ಆಗುವ ದೃಷ್ಟಿಯಿಂದ ವಿ.ಸಿ. ಫಾರಂ ಮತ್ತು ಕೇಂದ್ರ ಸರ್ಕಾರದಿಂದ ನಮಗೆ ಮಾಹಿತಿಯನ್ನು ನಮ್ಮ ಮನೆ ಬಾಗಿಲಿಗೆ ಕೊಡೋದ್ರಿಂದ ನಮಗೆ ಭಾರಿ ನಾವೇ ಹೋಗಬೇಕಾಗಿತ್ತು ವಿಜ್ಞಾನಿಗಳನ್ನು ತಡೆಕೊಂಡು. ಅವರೇ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದಿರುವಾಗ ನಮ್ಮ ರೈತರಿಗೆ ಭಾರಿ ಅನುಕೂಲ ಆಗಿದೆ. ಭೂಮಿಯ ಸಿದ್ಧತೆ ಯಾವ ರೀತಿ ಇರಬೇಕು ಮತ್ತು ಬೀಜೋಪಚಾರ ಯಾವ ರೀತಿ ಮಾಡಬೇಕು, ನಂತರ ಬೇಸಾಯ ಕ್ರಮಗಳನ್ನು ಯಾವ ಹಂತದಲ್ಲಿ ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ತಗೋಬೇಕು, ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ವ್ಯವಸಾಯ ಮಾಡಿ ಹೆಚ್ಚಿನ ಆದಾಯ ಗಳಿಸ್ಕೋಬೇಕು, ಆ ವ್ಯವಸಾಯದಲ್ಲಿ ನಾವು ಕೊಯ್ಲಿನೋತ್ತರ ದ್ವಿತೀಯ ಕೃಷಿ ಏನಂತೀವಿ ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿ ಅಧಿಕ ಲಾಭವನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮಾಹಿತಿ ನೀಡ್ತೀನಿ. ಚಲೋ ಬರ್ತಿದೆ, ಗ್ಯಾಸ್ ಎಲ್ಲ ಸಬ್ಸಿಡಿ ಎಲ್ಲ ಬರ್ತಿದೆ. ಗ್ಯಾಸು, ಸಿಲಿಂಡ್ರು, ರೆಗ್ಯುಲೇಟರ್ ಎಲ್ಲ ಕೊಟ್ಟಿದ್ದಾರೆ. ಉಜ್ವಲ ಗ್ಯಾಸ್ ನಮಗೆಲ್ಲ ಭಾಳ ಉಪಯೋಗ ಆಗಿದೆ, ಚೆನ್ನಾಗಿ ಬರ್ತಿದೆ. 300 ರೂಪಾಯಿ ಸಬ್ಸಿಡಿ ಸಿಗ್ತದೆ. ಮತ್ತು ಆಮ್ಯಾಗ ಮ್ಯಾಗಲಿ ಮಂದಿ ತಗೊಂಡು ಗ್ಯಾಸ್ ಮಾಡಿರ್ತೀವಿ. ಮತ್ತು ಆಮ್ಯಾಗ ಅವ್ರು ಹೊಳೆ ಕೊಡ್ತೀವಿ, ಮತ್ತು ಅದು ಬಂದ ಕಡೆ ಹೊಳೆ ಕೊಡ್ತೀವಿ. 300 ರೂಪಾಯಿ ಕೊಡ್ತಾರಲ್ರಿ ಅವರು, 830 ಬರ್ತಾರೆ. 300 ರೂಪಾಯಿ ಮತ್ತು ಸಬ್ಸಿಡಿ ಕೊಡ್ತಾರೆ ಅವರು. ವರ್ಷ ಹಾಕುವಂತಿರ್ಲ ಒಲಿ ಮೇಲೆ ಮಾಡ್ಯಾರ. ಚಲೋ ಆಗೈತಿ. 820 ರೂಪಾಯಿ ಕಡಿಮೆ. 800 ನಿಮ್ಗೊಂದು ವರ್ಷ ಆಗಿರ್ಬೇಕ್ರಿ. ಈಗ ಹಚ್ಚಿದೇವನು ಸಿಗುತ್ತೈತಿ. ಈ ವರ್ಷ ಆತ್ರಿ. ಎಲ್ಲ ಸಿಗುತ್ತೆ. 300 ರೂಪಾಯಿ ಸಿಗ್ತೈತಿ. ನಮ್ದು ಅಂಬೇಡ್ಕರ್ ಗಲ್ಲಿ ರೀ ಸರ್, ಅಂಬೇಡ್ಕರ್ ಗಲ್ಲಿ ಮಜಗಾವ್ ರೀ. ಇಲ್ಲೊಂದು ಸುಮಾರು 15 ಜನ ಉಜ್ವಲ ಗ್ಯಾಸ್ ತಗೊಂಡಾರಿ. ಮುಂಚೆ ಎಲ್ಲ ಒಲಿ ಮೇಲೆ ಅದು ಎಲ್ಲ ಕೆಲಸ ಮಾಡ್ತೀವಿ. ಈಗ ಉಜ್ವಲ ಗ್ಯಾಸ್ ಬಂದಾಗಿಂದ ಅವ್ರಿಗೆಲ್ಲ ಚಲೋ ಅನುಕೂಲ ಆಗೈತ್ರಿ. ಜಲ್ದಿ ಕೆಲಸನೂ ಮುಗಿಸ್ಕೊಂಡು ಬೇರೆ ಕಡೆ ಕೆಲ್ಸಕ್ಕೂ ಹೊಂಟಾರಿ.